ಪ್ರಿಯ ವೀಕ್ಷಕರೇ ನಮಸ್ಕಾರ. ನೋಡಿದಿರ ಸುದ್ದಿನ ಎಲ್ಲ ನೋಡಿದಿರಾ? ಏನಪ್ಪ ವಿಚಾರ ಅಂದರೆ, ದೆಹಲಿಯಲ್ಲಿ ಉತ್ತಮ ನಗರದಲ್ಲಿ ತರುಣ್ ಎಂಬ ಯುವಕ ಏನು ಬಲಿಯಾಗ್ತಾನೆ. ಎಂಥ ಅಮಾನವಾಗಿ ಸಾಯಿಸ್ತಾರಂದರೆ ನೋಡಿ, ಅಲ್ಲಿ ಒಂದು ಹುಡುಗಿ, ಚಿಕ್ಕ ಹುಡುಗಿ ಹೋಳಿ ಹಬ್ಬ ಮಾಡ್ತಾ ಇರ್ತಾರೆ. ಹೋಳಿ ಹಬ್ಬ ಮಾಡಬೇಕಾದ್ರೆ ಒಂದು ಏನು ಪ್ಲಾಸ್ಟಿಕ್ ಬೆಲೂನಲ್ಲಿ ಹೋಳಿ ತುಂಬಿಕೊಂಡಿರ್ತಾರೆ, ಬಣ್ಣ ತುಂಬಿರ್ತಕ್ಕಂಥ ಏನು ಒಂದು ಕವರನ್ನು ಆ ಮನೆ ಮೇಲಿರುತ್ತೆ. ಒಂದು 6 ವರ್ಷದ ಬಾಲಕಿ, ಏನು ಅರಿಯದ 6 ವರ್ಷದ ಬಾಲಕಿ, ಯಾವ ಜಾತಿ ಯಾವ ಧರ್ಮನೂ ಗೊತ್ತಿರಲ್ಲ ಹುಡುಗಿಗೆ. ಯಾಕಂದರೆ ಗೊತ್ತಿರಲ್ಲ ಹುಡುಗಿಗಿನ, ಚಿಕ್ಕ ಹುಡುಗಿ 6 ವರ್ಷದ ಬಾಲಕಿ. ಮನೆ ಮೇಲಿಂದ ಆ ಒಂದು ಬಣ್ಣದ ಕವರ್ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಾಗ ಅಲ್ಲಿ ದಾರಿಲಿ ನಡ್ಕೊಂಡು ಬರ್ತಾ ಇರ್ತಾರೆ, ಯಾರೋ ಒಂದು ಬುರ್ಕ ಹಾಕ್ಯಂದು ಒಂದು ಮಹಿಳೆ ನಡ್ಕೊಂಡು ಬರ್ತಾ ಇರ್ತಾರೆ. ಆ ನಡ್ಕೊಂಡು ಬರಬೇಕಾದ್ರೆ ಆಕಸ್ಮಿಕವಾಗಿ ಆ ಬಣ್ಣ ತುಂಬಿರುವ ಕವರ್ ಅಲ್ಲಿ ಬೀಳುತ್ತೆ. ಆ ಬಿದ್ದಾಗ ಒಂದು ನೀರು ಹನಿ, ಒಂದು ಸಣ್ಣ ನೀರು ಹನಿ ಅವರಿಗೆ ಕಾಲಿಗೆ ಬೀಳುತ್ತೆ. ಕಾಲ್ ಮೇಲೆ ಹೋಗಿ ಬೀಳುತ್ತೆ. ಏನು ಮಕ್ಕದ ಮೇಲೆ, ಮೈ ಮೇಲೆಲ್ಲ ಬಿದ್ದಿರಲ್ಲ, ಕಾಲ್ ಮೇಲೆ ಬೀಳುತ್ತೆ. ಅದನ್ನೇ ಆ ಬುರ್ಕದಾರಿಯ ಮಹಿಳೆ ದೊಡ್ಡದಾಗಿ ರಂಪ ಮಾಡಿ ಗಲಾಟೆ ಮಾಡ್ತಾರೆ. ಆದರೆ ಆ ಬಾಲಕಿಯರ ಮನೆಯ ಏನು ಇರ್ತಾರಲ್ಲ ಮನುಷ್ಯರು, ಅವರೆಲ್ಲ ಹೋಗಿ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿ ಎಲ್ಲ ಮಾಡ್ತಾರೆ. ಆದರೂ ಕೂಡ ಆ ಬುರ್ಕದಾರಿಯ ಮಹಿಳೆಗೆ ಅದು ಸಮಾಧಾನ ಆಗಲ್ಲ, ಶಾಂತಿನೇ ಆಗಲ್ಲ. ಆದರೆ ಅವರ ಸಂಬಂಧಿಕರನ್ನೆಲ್ಲ, ಅವರ ಕುಟುಂಬದವ್ರನ್ನೆಲ್ಲ ಕರೆದುಬಿಟ್ಟು ಸುಮಾರು ಒಂದು 15ರಿಂದ 20 ಜನನ ಆ ಮನೆ ಹತ್ರ ಕರೆದು ಗಲಾಟೆ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಮನೆಯ ಹುಡುಗ, ತರುಣ್ ಎಂಬ ಯುವಕ ಮನೆಗೆ ಬರ್ತಾನೆ. ದಲಿತರ ಯುವಕ. ನಾನು ಇದುವರೆಗೂ ಜಾತಿ ಬಗ್ಗೆ, ಧರ್ಮಗಳ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ ಜಾಸ್ತಿ. ಯಾಕಂದರೆ ನಾನೆಲ್ಲರೂ ನಮ್ಮ ದೇಶದಲ್ಲಿ ನಾವೆಲ್ಲ ಒಂದೇ, ಇಲ್ಲಿ ಭೂಮಿ ಒಂದೇ, ಆಕಾಶನೂ ಒಂದೇ, ನಾವೆಲ್ಲರೂ ಒಂದೇ ಅಂತಂದು ಹೇಳ್ಕೊಂಡು ವಿಡಿಯೋ ಮಾಡಿದ್ದೆ. ಆದರೆ ಇದಕ್ಕೆ ಕಾರಣ, ಈ ಜಾತಿ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಕಾರಣ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವು ದಲಿತ ಸಂಘಟನೆಯವರು ನಮ್ಮ ಕರ್ನಾಟಕದಲ್ಲಿ ಬರೇ ಬ್ರಾಹ್ಮಣರು, ಗೌಡ್ರುಗಳು, ಲಿಂಗಾಯತರುಗಳು ಏನಾರ ಅಂದರೆ ಹಂಗೆ ಹರ್ಕೊಂಬರ್ತಾರೆ, ಬೀದಿಲಿ ಹೋರಾಟ ಮಾಡ್ತಾ ಕೂತ್ಕೊಂತಾರೆ. ಆದರೆ ಅದೇ ಜನಾಂಗದ ಹುಡುಗ, ಅದೇ ದಲಿತ ಹುಡುಗ ಇವತ್ತು ಅನ್ಯಾಯವಾಗಿ ಸತ್ತೋಗಿದ್ದಾನೆ. ಯಾರು ಕೂಡ ಬಾಯಿ ಬಿಚ್ಚಿಲ್ಲ, ಬಾಯಿ ಬಿಡ್ತಾನೂ ಇಲ್ಲ, ಉಸಿರ ಇಲ್ಲ, ಇವ್ರದೆಲ್ಲ ನಿಂತೋಗ್ಬಿಟ್ಟಿದೆ. ಇವತ್ತು ರಂಜಾನ್ ಅಂತಂದು ಹೇಳ್ತಾರೆ, ಪವಿತ್ರವಾದ ಹಬ್ಬ ರಂಜಾನ್, ಪವಿತ್ರವಾದ ಧರ್ಮ ಮುಸ್ಲಿಂ ಧರ್ಮ ಅಂತ ಹೇಳ್ತಾರೆ. ಇವರು ಈ ಒಂದು ಉಪವಾಸ ಇರುವಾಗ ಒಂದು ನಮ್ಮ ಧರ್ಮದ, ಹಿಂದೂ ಧರ್ಮದ ದಲಿತ ಯುವಕನನ್ನ ಕೊಲೆ ಮಾಡುವಷ್ಟು ಈ ಒಂದು ಇದರಲ್ಲಿದೆಯಾ, ಈ ಹಬ್ಬದಲ್ಲಿದೆಯಾ, ಈ ಧರ್ಮದಲ್ಲಿದೆಯಾ? ಹಂಗಾದ್ರೆ ಇವ್ರ ಹಬ್ಬ ಬೇಕಾಗಿಲ್ಲ. ಇವರಿಗೆ ನೋಡಿ ಒಂದು ಮಾತು, ಕೆಲವರಿಗೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವರಿಗೆ ಅವರು ಧರ್ಮನೇ ಮುಖ್ಯ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಾನೂನು, ನಮ್ಮ ಸಂವಿಧಾನ ಇವ್ರಿಗೆ ಮುಖ್ಯ ಅಲ್ಲ. ದಲಿತರೇ, ಕರ್ನಾಟಕದ ದಲಿತರೇ ಕೇಳಿ, ಈ ತುಕಾಲಿ ರಾಜಕೀಯರ ಮಾತು ಕೇಳ್ಕೊಂಡು ನೀವು ಕೆಲ್ಸಕ್ಕೆ ಬಾರದ ಹೋರಾಟಗಳನ್ನು ಮಾಡಕ್ಕೆ ಹೋಗ್ಬೇಡಿ. ಏನು ಪ್ರತಾಪ್ ಸಿಂಹ ಅವ್ರು ಏನು ಅಂದೋದಕ್ಕೆ ಅಂತಂದೇಳಿ ಭಯಪಡ್ಕಂಡ್ರಿ. ಯಾಕೆ? ನಿಮ್ಮ ಜನಾಂಗದ ಹುಡುಗ, ನಿಮ್ಮ ದಲಿತ ಹುಡುಗ ಇವತ್ತು ಬಲಿಯಾಗಿದ್ದಾನೆ. ಎಲ್ರಿ ಹೋರಾಟ? ಎಲ್ರಿ ಬೀದಿಗಿಳಿದಿದ್ದೀರಾ? ಯಾವ ಊರಲ್ಲಿ ಇಳಿದಿದ್ದೀರಾ? ಎಲ್ಲಿ ಇಳಿದಿದ್ದೀರಾ? ಅವನ ಇವತ್ತು ಬಂದದ್ದು ಯಾರು ಗೊತ್ತಾ? ತರುಣ್ ಅವ್ರಿಗೆ ಸಹಾಯಕ್ಕೆ ಬಂದಿದ್ದು ಬಜರಂಗ್ ದಳದವರು. ಡೆಲ್ಲಿಲೇ ಬಜರಂಗ್ ದಳದವ್ರು ಬಂದಿದ್ದು. ಯಾವ ಸಂಘಟನೆನೂ ಬರಲಿಲ್ಲ, ಯಾವ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಬರಲಿಲ್ಲ, ಯಾರೂ ಬರಲಿಲ್ಲ. ಬಜರಂಗ್ ದಳದವ್ರು ಬಂದು ಇವತ್ತು ಅಲ್ಲಿ ಕಾಪಾಡಿದ್ದಾರೆ. ಆದರೂ ಕೂಡ ಪಾಪ ಆ ಜೀವ ಉಳಿಲಿಲ್ಲ, ಇವತ್ತು ಅನ್ಯಾಯವಾಗಿ ಸತ್ತೋಯ್ತು. ಅರ್ಥ ಮಾಡ್ಕೊಳ್ಳಿ. ಬಿಟ್ಟಾಕಿ, ಪಕ್ಷಗಳನ್ನು ಬಿಟ್ಟಾಕಿ, ನಿಮ್ಮ ಪಕ್ಷದ ನಾಯಕರ ಮಾತುಗಳನ್ನು ಕೇಳೋದು ಬಿಟ್ಟಾಕಿ. ಯಾರು ಬರಲ್ಲ ನಿಮ್ಮ ಜೊತೆಗೆ, ಯಾವೊಬ್ಬ ಪಕ್ಷದ ನಾಯಕರು ನಿಮ್ಮ ಜೊತೆ ಬರಲ್ಲ. ನಿಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾರೆ, ನಿಮ್ಮನ್ನು ಉಪಯೋಗಿಸ್ಕೊಂಡು ಬಲಿ ತಗೊತಾ ಇದ್ದಾರೆ ಅಷ್ಟೇ. ನಿಮಗೆ ಅಧಿಕಾರನ ಕೊಡಲ್ಲ, ನಿಮ್ಮನ್ನ ನಾಯಕರನ್ನಾಗಿ ಮಾಡಲ್ಲ. ಇವತ್ತು ಅದೇ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಎಷ್ಟೋ ಸಂಘಟನೆ ನಾಯಕರುಗಳು ಇವತ್ತು ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾರು ನಿಮ್ಮ ಅನುಕೂಲಕ್ಕೆ ಬರಲ್ಲ. ಅವ್ರು ಚೆನ್ನಾಗಿರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ. ಇವತ್ತಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವ್ರು ಹೆಂಗೆ ಅಂದರೆ, ಅವನೇನು ಅಂದ್ಬಿಟ್ಟ, ಅವನಿಗೆ ಕ್ಷಮೆ ಕೇಳೋವರೆಗೂ ಬಿಡಲ್ಲ. ಅವನೇನು ಅಂದ್ಬಿಟ್ಟ, ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿಬಿಟ್ಟ, ಅವನ್ನ ಜೈಲಿಗೆ ಹಾಕೋವರೆಗೂ ಬಿಡಲ್ಲ. ಅಂಬೇಡ್ಕರ್ ಅವರಿಗೆ ಯಾರು ಅವಮಾನ ಮಾಡ್ತಾ ಇಲ್ಲ. ಇಲ್ಲಿ ಅವಮಾನ ಮಾಡ್ತಾ ಇರೋದು ಅವ್ರ ಫೋಟೋಗಳು ಹಾಕ್ಕೊಂಡು, ಸಂಘಟನೆಗಳು ಕಟ್ಕೊಂಡು ನೀವು ಅವಮಾನ ಮಾಡ್ತಾ ಇರೋದು. ಇಲ್ಲಿ ಯಾರೂ ಅವಮಾನ ಮಾಡ್ತಾ ಇಲ್ಲ. ಅವಮಾನ ಮಾಡೋರನ್ನ ನೀವು ಬಿಡ್ತಾ ಇದ್ದೀರಾ, ಅವಮಾನ ಮಾಡದೇ ಇರೋರನ್ನ
ನೀವು ಸುಮ್ಮನೆ ಅನ್ಯಾಯವಾಗಿ ಅವ್ರನ್ನ ಜೈಲಿಗೆ ಕಳಿಸ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ, ಕೆಲಸಕ್ಕೆ ಬರೋ ಹೋರಾಟ ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ಜಾತಿಗಳನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿವಸದಲ್ಲಿ ಆಪತ್ತು ಖಂಡಿತ 100% ಇವತ್ತು ಏನು ಕಲಿಯುಗ ಅಂತ್ಯ ಆಗ್ತಾ ಇದೆ. ಎಲ್ಲೋ ಇರೋ ಯಾರೋ ಸತ್ತೋದ ಅಂತ ಹೇಳ್ಬಿಟ್ಟು ಮೊನ್ನೆ ಇಲ್ಲೆಲ್ಲ ಕೆಲವರು ಯಾವುದೇ ಊರಲ್ಲೆಲ್ಲ ಅಂತಂದೇಳಿ ಬಾಯಿ ಬರ್ಕೊಂಡು ಹೋರಾಟ ಮಾಡಿದ್ರಿ. ಇಲ್ಲೇ ನಮ್ಮ ದೇಶದಲ್ಲೇ, ನಮ್ಮ ಡೆಲ್ಲಿಲಿ, ಕರ್ನಾಟಕದ ರಾಜಧಾನಿ ದೆಹಲಿಲಿ ಇವತ್ತು ಒಬ್ಬ ದಲಿತ ಯುವಕ ಅನ್ಯಾಯವಾಗಿ ಬಲಿಯಾದ. ಯಾರು ಹೋರಾಟ ಇಲ್ಲ, ಯಾರಿಗೂ ಕಣ್ಣೀರಿಲ್ಲ, ಎಲ್ಲೂ ಇಲ್ಲ, ಯಾವ ಊರಲ್ಲೂ ಹೋರಾಟ ಇಲ್ಲ, ಎಲ್ಲೂ ಯಾವ ಬೀದಿಲೂ ಹೋರಾಟ ಇಲ್ಲ, ಯಾರು ಶೋಕಾಚರಣೆ ಇಲ್ಲ. ಇಲ್ಲಿ 3 ದಿನ ಶೋಕಾಚರಣೆ, 4 ದಿನ ಶೋಕಾಚರಣೆ ಮಾಡ್ತೀರಾ. ನಮ್ಮ ದೇಶದಲ್ಲಿ ಇಲ್ಲೇ ಒಂದು ಯುವಕ ಸತ್ತೋಗಿದ್ದಾನೆ, ಮುಂದೆ ಬಾಳಿ ಬದುಕುವಂಥ ಯುವಕ ಸತ್ತೋಗಿದ್ದಾನೆ. ಅವನಿಗೆ ಬೆಲೆ ಇಲ್ಲ. ವಯಸ್ಸಾಗಿರೋ ಮುದುಕ ಸತ್ತೋದ್ರೆ ಬೆಲೆ, ಅವನಿಗೆ ಸಂತಾಪ ಸೂಚಿಸ್ತಾ ಇದ್ದೀರಾ. ಸೂಸ್ಕೊಳ್ಳಿ, ಬೇಡ ಅನ್ನಲ್ಲ. ಎಲ್ಲೋ ಇರೋರು ಅವರು ಸತ್ತೋಗಿರೋದಕ್ಕೆ ಅವ್ರ ದೇಶದಲ್ಲಿ ಖುಷಿ ಪಡ್ತಾ ಇದ್ದಾರೆ, ಪಟಾಕಿ ಹೊಡಿತಾ ಇದ್ದಾರೆ, ಆನಂದವಾಗಿ ಸಂತೋಷದಲ್ಲಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ, ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ರೀ, ಯಾವ ಕಾನೂನು ರೀ? ಅರ್ಥ ಮಾಡ್ಕೊಳ್ರಿ ದಲಿತ ಸಂಘಟನೆಯವರೇ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಬೇಕಾಗಿರೋದು ನಮ್ಮ ದೇಶದ ಕಾನೂನಲ್ಲ, ಅವ್ರಿಗೆ ಬೇಕಾಗಿರೋದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ಅವ್ರಿಗೆ ಬೇಕಾಗಿರೋದು ನಮ್ಮ ದೇಶದ ಸಂವಿಧಾನ ಅಲ್ಲ, ಅವ್ರಿಗೆ ಬೇಕಾಗಿರೋದು ಅವರ ಧರ್ಮ ಮಾತ್ರ ಚೆನ್ನಾಗಿರಬೇಕು. ಇನ್ನು ನಾವ್ಯಾರಾದ್ರೂ ಅವ್ರ ಹಬ್ಬಗಳಿಗೆ ತೊಂದರೆ ಕೊಡ್ತಾ ಇದ್ದೀವ? ನಾವ್ಯಾರಾದ್ರೂ ಇವತ್ತು ರಂಜಾನ್ ಬೀದಿಲೆಲ್ಲ ಇವತ್ತು ನಮಾಜು ಮಾಡ್ತಾರೆ. ಯಾರಿಗಾದ್ರೂ ಹೋಗಿ ನೀವಿಲ್ಲಿ ಮಾಡಬೇಡ್ರಪ್ಪ ಅಂತ ಹೇಳಿದಾರ? ಯಾರಾದರೂ ಒಬ್ಬ ಹಿಂದೂ ಹೋಗಿ ಈ ರಸ್ತೆಯಲ್ಲಿ ನಮಾಜ್ ಮಾಡಬೇಡಿ, ಈ ರಸ್ತೆ ಕ್ಲೋಸ್ ಮಾಡಬೇಡಿ ಯಾರಾದರೂ ಒಬ್ರು ಹೇಳಿದಾರಾ? ಇಲ್ಲ. ಅದೇ ಹಿಂದೂಗಳು ಇವತ್ತು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಅದೇ ಹಿಂದೂಗಳು ರಕ್ಷಣೆ ಕೊಡ್ತಾ ಇದ್ದಾರೆ. ಯಾಕೆ? ಎಲ್ಲರೂ ಚೆನ್ನಾಗಿರಬೇಕು ಅಂತ, ಎಲ್ಲರೂ ಒಂದಾಗಿರಬೇಕು ಅಂತ. ಅದು ಅವ್ರಿಗೆ ಬರಲ್ಲ ಯಾವುದೇ ಕಾರಣಕ್ಕೂ. ನಾವು ಚೆನ್ನಾಗಿರಬೇಕು, ನಾವು ಒಂದಾಗಿರಬೇಕು ಅಂತ ಹೇಳಿದ್ರು ಕೂಡ ಅವರು ಬದಲಾವಣೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಅನ್ಯಾಯವಾಗಿ ಒಂದು ಯುವಕನ ಬಲಿ ತಗೊಂಡಿದ್ದಾರೆ. ಇದಕ್ಕೆ ದಯವಿಟ್ಟು ಖಂಡಿಸ್ರಿ, ಇದ್ರ ಬಗ್ಗೆ ಹೋರಾಟ ಮಾಡಿ. ಇಲ್ಲ ಬರೀ ನಿಮ್ಮ ಕೆಲಸಕ್ಕೆ ಬರೆದಿರ್ತಕ್ಕಂಥ ರಾಜಕಾರಣಿ ಮಾತು ಕೇಳ್ಕೊಂಡು ಹೋರಾಟ ಮಾಡಬೇಡಿ. ನಮಸ್ಕಾರ.